ನಿನ್ನೆ ಡಿ ರೂಪಾ ಅವರು ಮತ್ತು ರೋಹಿಣಿ ಸಿಂಧೂರಿ ಅವರು ಅವರಿಬ್ಬರ ಪರ ವಕೀಲರು ಮತ್ತು ನ್ಯಾಯಾಧೀಶರು ಏನಾಯ್ತು ಬೆಳವಣಿಗೆ ಅನ್ನೋದನ್ನ ನಿಮ್ಮ ವಿಸ್ತಾರ ನ್ಯೂಸ್ ಒಂದಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ನ್ಯಾಯಪೀಠದಲ್ಲಿ ಕೂತವರು ನ್ಯಾಯಮೂರ್ತಿಗಳಾದಂತಹ AS ಓಕಾ ಅವರು, ರೂಪಾ ಅವರ ಪರ ವಕೀಲರು, ನ್ಯಾಯಾಧೀಶ ಮತ್ತು ರೋಹಿಣಿ ಅವರ ಪರ ವಕೀಲರು. ನ್ಯಾಯಪೀಠ ಅವರು ಕೇಳಿದ್ದು ಇಬ್ಬರು ಅಧಿಕಾರಿಗಳ ಮಧ್ಯೆ ಎಲ್ಲವೂ ಕೂಡ ಸರಿಯಾಗಿದೆಯಾ, ಈ ಕೇಸ್ ಕ್ಲೋಸ್ ಮಾಡಬಹುದೇ, ನಿಮ್ಮಿಬ್ಬರ ಒಪ್ಪಿಗೆ ಮತ್ತು ಜವಾಬ್ದಾರಿ ಬೇಕು ಅಂತ ನ್ಯಾಯಪೀಠದಲ್ಲಿರೋರು ಕೇಳ್ತಾರೆ. ರೋಹಿಣಿ ಸಿಂಧೂರಿ ಅವರ ಪರ ವಕೀಲರ ವಾದ, ಪೋಸ್ಟ್ಗಳನ್ನ ಡಿಲೀಟ್ ಮಾಡಲಾಗಿದೆ, ಪ್ರಕರಣವನ್ನ ಕ್ಲೋಸ್ ಮಾಡಬಹುದು, ಆದರೆ ಕ್ಷಮೆ ಕೇಳುವುದು ಅತ್ಯಗತ್ಯ. ಸೊ ಆ ಕಡೆ ಇರೋರು ಸಾರಿ ಕೇಳಬೇಕು, ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಹಾಗೆ ಮುಂದುವರಿಯುತ್ತೆ, ನಾವು ಕೇವಲ ಒಂದು ಹೇಳಿಕೆಯನ್ನ ನೀಡಿದ್ದೇವೆ, ಅದರ ಅರ್ಥ ಬೇರೆ ಆಗಿದೆ. ನ್ಯಾಯಪೀಠದವ್ರು ಕೇಳ್ತಾರೆ, ಆಗ ಅಂತಿಮ ಉದ್ದೇಶ ವೈಯಕ್ತಿಕ ಆರೋಪಗಳನ್ನ ಮಾಡಬಹುದು ಎಂಬುದಾಗಿದೆ, ಮಾಡಬಾರದು ಅನ್ನೋದಾಗಿದೆ. ರೋಹಿಣಿ ಸಿಂಧೂರಿ ಅವರ ಪರ ವಕೀಲರ ವಾದ, ನಾವು ಕೇಳಿಕೊಳ್ಳುವುದು ಕ್ಷಮೆ ಯಾಚಿಸಬೇಕಾಗಿ ಅಂದಷ್ಟೇ, ಬೇರೇನೂ ಕೇಳ್ತಿಲ್ಲ. ನನ್ನ ಮನೆ ಮುಂದೆ ಮಾಧ್ಯಮದವರು ಬಂದು ನಿಲ್ಲುತ್ತಿದ್ದಾಗ ಅದೆಷ್ಟು ಕಷ್ಟ ಆಗಿದೆ ಅಂತ ನಮಗೆ ಮಾತ್ರ ಗೊತ್ತು. ಆ ಪೇಯ್ನನ್ನ ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು ಹೇಳ್ತಾರೆ. ನ್ಯಾಯಪೀಠದ ಹೇಳ್ತಾರೆ ಅವರು, ಇಬ್ಬರೂ ಸಾರ್ವಜನಿಕ ಸೇವೆಯಲ್ಲಿ ಇರುವವರು ಉಜ್ವಲ ಭವಿಷ್ಯವನ್ನ ಪರಿಗಣಿಸಬೇಕು. ಆನ್ ಕನ್ಸರ್ನ್ ನ್ಯಾಯಪೀಠದ ಸ್ಥಾನದಲ್ಲಿರೋರು ಅದನ್ನು ಹೇಳ್ತಾರೆ. ರೋಹಿಣಿ ಸಿಂಧೂರಿ ಅವರ ಪರ ವಕೀಲರ ವಾದ, ರೂಪಾ ಅವರಿಂದ ನನ್ನ ವೈಯಕ್ತಿಕ ತೇಜೋವಧೆ ಆಗಿದೆ, ಇದರ ಸಂಕಷ್ಟ ನಾನು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀನಿ, ನನ್ನ ಕಷ್ಟ ಸಂಕಟ ನೋವು ನನಗೆ ಮಾತ್ರ ಗೊತ್ತು, ಇದಕ್ಕೆ ಕ್ಷಮೆ ಕೇಳೋದು ಒಂದೇ ಪರಿಹಾರ, ಹಾಗಾಗಿ IPS ಅಧಿಕಾರಿ ಕ್ಷಮೆ ಕೇಳಬೇಕು. ರೋಹಿಣಿ ಸಿಂಧೂರಿ ಅವರ ಪರ ವಕೀಲರು ವಾದ ಮಾಡ್ತಾರೆ. ನ್ಯಾಯಪೀಠ ಸ್ಥಾನದಲ್ಲಿರೋ ಗೌರವಾನ್ವಿತರು ಮಾತಾಡ್ತಾರಾಗ, ನಿಮಗಿಬ್ಬರಿಗೂ ಉಜ್ವಲ ಭವಿಷ್ಯ ಇದೆ, ಹೀಗೆ ಪ್ರಕರಣವನ್ನ ಎಳೆದುಕೊಂಡೊಯ್ಯಬೇಡಿ, ಲೆಟ್ಸ್ ನಾಟ್ ಇದನ್ನ ಹಾಗೆ ಡ್ರ್ಯಾಗ್ ಮಾಡೋದು ಬೇಡ. ಆಗ ರೋಹಿಣಿ ಸಿಂಧೂರಿಯವರ ವಾದ, ನನ್ನ ವೃತ್ತಿಗೆ ಸಂಬಂಧಿಸಿದ 20 ಆರೋಪಿಗಳನ್ನ ರೂಪಾ ಮಾಡಿದ್ದಾರೆ. ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ 20 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ನೀವು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾಗ ನೇಮಿಸಿದ್ದ ನ್ಯಾಯಾಂಗ ಸಮಿತಿ ನನಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು, ಆದರೆ ಪ್ರಕರಣದಿಂದ ಪಾರಾಗೋದಕ್ಕೆ ಪ್ರಭಾವ ಬಳಸಿದ್ದೇನೆ ಅಂತ ರೂಪಾ ಅವರು ಆರೋಪ ಮಾಡಿದ್ದಾರೆ. ಮೆನ್ಷನ್ ಮಾಡ್ತಾರೆ ರೋಹಿಣಿ ಸಿಂಧೂರಿ ಅವರು. ಈ ಆರೋಪದ ಬಳಿಕ ನನ್ನ ವೈಯಕ್ತಿಕ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು. ಆ ಘಟನೆ ಸಂಬಂಧ ಪ್ರತಿನಿತ್ಯ ಮಾಧ್ಯಮದವರು ನನ್ನ ಮನೆ ಮುಂದೆ ಬಂದು ನಿಲ್ತಾ ಇದ್ರು. ಆ ಸಂಕಟ ನನಗೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅನ್ನುವ ನೋವನ್ನು ರೋಹಿಣಿ ಸಿಂಧೂರಿಯವರು ತೋಡ್ಕೊಳ್ತಾರೆ ನ್ಯಾಯಪೀಠದ ಮುಂದೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದದ್ದು. ರೂಪಾ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ನಾನು ಹೇಳಿದ್ದಲ್ಲ, ಬದಲಿಗೆ ಬುದ್ಧಿ ಭ್ರಮಣೆಯಾದವರು ಇಂಥ ಕೆಲಸಗಳನ್ನು ಮಾಡುತ್ತಾರೆ ಅಂತಷ್ಟೇ ಹೇಳಿದ್ದೇನೆ. ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಾರೆ ರೋಹಿಣಿ ಸಿಂಧೂರಿಯವರು. ಅವ್ರ ಪರ ವಕೀಲರು ವಾದ ಮಾಡ್ತಾರೆ, ನೀವು ಮಾತಾಡಬೇಡಿ, ನಾನು ಮಾತಾಡ್ತೀನಿ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನಡೆದದ್ದು, ಬಿಕಾಸ್ ರೋಹಿಣಿ ಸಿಂಧೂರಿಯವರು ನಿಂತು ಮಾತಾಡ್ತಾರೆ, ಆಗ ವಕೀಲರು ನೀವು ಮಾತಾಡಬೇಡಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ನ್ಯಾಯಪೀಠದ ಪ್ರಶ್ನೆ, ಮೌನವಾಗಿರಲು ಅಥವಾ ಹಿಂತೆಗೆದುಕೊಳ್ಳುವಂತೆ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಿಲ್ಲ, ನಿಮ್ಮ ವಾದಗಳನ್ನು ನಾವು ಬದಿಗೆ ಸರಿಸುತ್ತಿದ್ದೇವೆ ಅಂತ ಅಲ್ಲ, ಆದರೆ ವಾದ ಪ್ರತಿವಾದಿಗಳು ಪರಸ್ಪರ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಇದೆಯೇ ನೋಡಿ, ಇಬ್ಬರ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಇದು ಒಳ್ಳೆಯದು ಅಂತ ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಸಲಹೆಗಳನ್ನು ಕೊಡ್ತಾರೆ ನ್ಯಾಯಪೀಠದಲ್ಲಿದ್ದುವಂಥ ನ್ಯಾಯಮೂರ್ತಿಗಳಾದ AS ಓಕಾ ಅವರು. ಅದಕ್ಕೆ ರೋಹಿಣಿ ಸಿಂಧೂರಿಯವರು ಮಾತಾಡ್ತಾರೆ. ಅದಾದಮೇಲೆ ಅವರ ಪರ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಇದಿಷ್ಟು ಆದಂಥ ಬೆಳವಣಿಗೆ. ಲೆಟ್ಸ್ ಗೋ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ರಾಷ್ಟ್ರದ ರಾಜಧಾನಿ ನವದೆಹಲಿಯಿಂದ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಕ್ರಮ್ ನಮಸ್ಕಾರ. ಗುಡ್ ಮಾರ್ನಿಂಗ್ ವಿಕ್ರಮ್. ಇಬ್ಬರ ವಾದ ಪ್ರತಿವಾದ ಅಫ್ಕೋರ್ಸ್ ನ್ಯಾಯಪೀಠ ಕೇಳಿಸ್ಕೊಂಡಿದೆ, ಆದರೆ ನ್ಯಾಯಪೀಠ ಸ್ಥಾನದಲ್ಲಿರೋರು ನ್ಯಾಯಮೂರ್ತಿಗಳು ಮಾತಾಡಿ ಬಗೆಹರಿಸ್ಕೊಳ್ಬಹುದೇನೋ ಅನ್ನುವಂಥ ಒಂದು 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 ಒಳ್ಳೆ ಬೆಳವಣಿಗೆ ಮಾತನ್ನು ಅವರು ಕೂಡ ಮೆನ್ಷನ್ ಮಾಡ್ತಾರೆ, ಬಿಕಾಸ್ ಇಬ್ಬರು ಸೀನಿಯರ್ ಆಫೀಸರ್ಸ್ ಆಗಿರೋದ್ರಿಂದ. ಬಟ್ ಯಾಕೋ IAS ಅಧಿಕಾರಿಗಳು ಅದಕ್ಕೆ ಒಪ್ಪುವ ಲಕ್ಷಣ ಕಂಡಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ವಾಟ್ ನೆಕ್ಸ್ಟ್? ಈ ಒಂದು ತಿಂಗಳಲ್ಲಿ ಅದಾಗುವ ಲಕ್ಷಣ ಕಾಣಿಸ್ತಿದ್ಯಾ? ಆಗುತ್ತಾ? ಹರೀಶ್, ನ್ಯಾಯಪೀಠದಲ್ಲಿರ್ತಕ್ಕಂಥ IAS ಓಕಾ ಅವರು ಎಲ್ಲೋ ಒಂದ್ ಕಡೆ ಕೇವಲ ವಿಚಾರಣೆ ಅಥವಾ ಕಾನೂನು ಲೆಕ್ಕದಲ್ಲಿ ಮಾತ್ರನೇ ನೋಡ್ದೆ ಈ ಒಂದು ರೋಹಿಣಿ ಸಿಂಧೂರಿ ಮತ್ತೆ ಡಿ ರೂಪಾ ಅವರ ಪ್ರಕರಣವನ್ನ ಎಲ್ಲೋ ಮಾನವೀಯ ನೆಲೆಗಟ್ಟಿನಲ್ಲಿ ಅಥವಾ
ಸಾರ್ವಜನಿಕ ಜೀವನದಲ್ಲಿ ಇಬ್ರು ಇರೋ ಕಾರಣದಿಂದಾಗಿ ಇಬ್ರಿಗೂ ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿನ್ನೆ ಒಂದಿಷ್ಟು ಸಲಹೆಗಳನ್ನ ನೀಡಿದ್ರು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಪರ ವಕೀಲರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಬಿಡದೆ ರೋಹಿಣಿ ಸಿಂಧೂರಿ ಅವರೇ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ತಮ್ಗೆ ಆದಂತಹ ನೋವುಗಳನ್ನ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಪ್ರಮುಖವಾಗಿ ಅವರು ಒಂದು ಮಾತನ್ನ ಹೇಳ್ತಾರೆ, ಸ್ವಾಮಿ ನೀವು ಉಜ್ವಲವಾದಂತ ಭವಿಷ್ಯ ಇದೆ ಅಂತ ಹೇಳ್ತೀರಿ, ಎಲ್ಲಿದೆ ಭವಿಷ್ಯ? ಈ ರೀತಿಯಾಗಿ ರೂಪ ನನ್ನ ಮೇಲೆ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಜನರು ನನ್ನನ್ನ ನೋಡೋ ರೀತಿ ಬೇರೆ ಆಗಿರ್ತಕ್ಕಂಥದ್ದು ಅಂತ ಒಂದು ಆರೋಪ ಮಾಡಿದಂತ ಸಂದರ್ಭದಲ್ಲಿ ದಿನನಿತ್ಯ ಮಾಧ್ಯಮದವರು ನನ್ನ ಮನೆ ಮುಂದೆ ಬರ್ತಿದ್ರು. ಆಗ ಮನೆಯಿಂದ ಹೊರಗೆ ಬರಕ್ಕಾಗದೆ ಅಂತ ಪರಿಸ್ಥಿತಿ ಇರ್ತಿತ್ತು, ಅಥವಾ ಹೇಗೆ ಮುಖ ತೋರಿಸ್ಲಿ ಅನ್ನೋ ರೀತಿ ಅಂತ ನನಗೆ ಒಂದು ರೀತಿಯಲ್ಲಿ ಗಿಲ್ಟ್ ಕಾಡ್ತಾ ಇತ್ತು ಅಂತೇಳಿ. ಸೊ ಇವೆಲ್ಲವನ್ನ ಆದಂತಹ ಪೀಠ 1 ತಿಂಗಳು ಕಾಲಾವಕಾಶ ಕೊಡ್ತೇವೆ, ಇನ್ನೂ ಕೂಡ ಸಮಯ ಇರ್ತಕ್ಕಂಥದ್ದು. ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಆದ್ರೆ ನಿಮ್ಗೆ ಉಜ್ವಲ ಭವಿಷ್ಯ ಇರೋ ಕಾರಣ, ಇಬ್ರು ಕೂಡ ಸಾಮಾಜಿಕ ಜೀವನದಲ್ಲಿ ಇರೋ ಕಾರಣಕ್ಕಾಗಿ ನಾನು ಈ ಸಲಹೆಯನ್ನು ನೀಡ್ತಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ರೋಹಿಣಿ ಸಿಂಧಿ ಅವರವರು ನಿನ್ನೆ ಬಿಲ್ಕುಲ್ ಅದಕ್ಕೆ ಒಪ್ಪಿರ್ಲಿಲ್ಲ. ಆದ್ರೆ ಒಂದು ಇಲ್ಲಿ ಅಂಶವನ್ನ ಗಮನಿಸಬಹುದು, ಈಗ ಯಾವ್ದೋ ಮೂವ್ಮೆಂಟ್ ಅಲ್ಲಿ ಹೀಟ್ ಆಫ್ ಮೈಂಡ್ ಅಲ್ಲಿ ಹೇಳುವಂತ ಸಾಧ್ಯತೆಗಳಿರುತ್ತೆ. ಹಾಗಂತೇಳಿ 1 ತಿಂಗಳಾದ್ಮೇಲೂ ಕೂಡ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಈ ಒಂದು ಕಾರಣದಿಂದಾಗಿ ನ್ಯಾಯಪೀಠ ಈ ರೀತಿಯಾಗಿ 1 ತಿಂಗಳ ಕಾಲ ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ರೋಹಿಣಿ ಸಿಂಧೂರಿ ಅವರು ಪಟ್ಟು ಹಿಡಿದಿರ್ತಕ್ಕಂಥದ್ದು, ಬೇಷರತ್ ಕ್ಷಮೆ ಯಾಚಿಸಲೇಬೇಕು ಅಂತೇಳಿ ಎಲ್ಲೋ ಅವರ ಪಟ್ಟು ಸಡಿಲಿಕೆ ಆಗೋ ತರ ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಒಂದು ವೇಳೆ ಆ ರೀತಿ ಆದ್ರೆ ನ್ಯಾಯಪೀಠಕ್ಕೆ ಮಹತ್ವದ ಒಂದು ಗೌರವವನ್ನು ಕೂಡ ಸಲ್ಲಿಸಿದಂತೆ ಆಗತ್ತೆ. ಇಲ್ಲ ಅಂತಂದ್ರೆ ಯಥಾ ಪ್ರಕಾರವಾಗಿ ಮತ್ತೆ ವಿಚಾರಣೆ ನಡೆಯುತ್ತೆ, ಕೋರ್ಟ್ ಏನ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದರ ಪ್ರಕಾರ ಆಗಲಿದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ವಿಕ್ರಮ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.